ಇವತ್ತಿನ ದಿನ ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಆರಾಮಾಗೇ ಇತ್ತು. ನಮಸ್ಕಾರ ಎಲ್ರಿಗೂ. ಇವತ್ತು ಗುರುವಾರ. ಇವತ್ತಿನ ಗುರುವಾರ ತುಂಬಾ ಸಿಂಪಲ್ ಆಗಿತ್ತು. ಯಾಕಂದರೆ ನಮ್ಮ ಮೆನುವಲ್ಲಿ ಇವತ್ತು ಇದ್ದಿದ್ದು ನಾಟಿ ಕೋಳಿ ಸಾರು, ಮೊಟ್ಟೆ ಕೋಳಿ ಸಾರು ಹಾಗೂ ಮಟನ್ ಸುಕ್ಕ. ಇದನ್ನು ಆರ್ಡರ್ ಮಾಡ್ಕೊಂಡಿರೋದು ನನ್ನ ಈಗಿನ ರೆಗ್ಯುಲರ್ ಕಸ್ಟಮರ್ಸ್. ಯಾಕಂದರೆ ಮುಂಚೆನೇ ಅವರು ಊಟನ ಟೇಸ್ಟ್ ಮಾಡಿ ಟೇಸ್ಟ್ ಇಷ್ಟ ಆಗಿರೋದ್ರಿಂದ ಮತ್ತೆ ಮತ್ತೆ ಆರ್ಡರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಅವರಿಗೆ ಬೇಕಾಗಿರೋಂಥ ಐಟಮ್ಸ್ಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಹೋಗಿ ಬೆಳಗ್ಗೆನೇ ಶಾಪಿಂಗ್ ಮಾಡ್ಕೊಂಡು ಬಂದು ಅಡುಗೆನೂ ಕೂಡ ಬೇಗನೆ ಶುರು ಮಾಡಿಕೊಂಡೆ. ಯಾಕಂದರೆ ಅವ್ರಿಗೆ ಲಂಚ್ ಟೈಮ್ ಅಷ್ಟೊತ್ತಿಗೆ ನಾನು ಡೆಲಿವರಿನ ಅರೇಂಜ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಡಿಲೇ ಮಾಡಬಾರ್ದು ಅಂತ ಅವ್ರಿಗೆ ಬೇಕಾಗಿರೋಂಥ ಟೈಮ್ಗೆ ಫುಡ್ನ ರೆಡಿ ಮಾಡಿಬಿಟ್ಟು ಕಳಿಸ್ಕೊಟ್ವಿ. ಇನ್ನು ಇವತ್ತು ಸ್ವಲ್ಪ ಟೈಮು ಫ್ರೀಯಾಗೇ ಇತ್ತು. ಹಾಗಾಗಿ ಇವತ್ತು ನಾನು ವೀಕೆಂಡ್ಗೂ ಕೂಡ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಏನಂತಂದರೆ ಸ್ವಲ್ಪ ಮಸಾಲೆ ಪೌಡರ್ಗಳೆಲ್ಲ ಬೇಕಾಗಿತ್ತು. ಸೊ ಅದು ವೀಕೆಂಡಲ್ಲಿ ಯಾವುದೇ ರೀತಿ ಶಾರ್ಟೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು ಬೇಕಾಗಿರೋವಂಥ ಪೌಡರ್ಗಳನ್ನೆಲ್ಲ ಇವತ್ತೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ಕಾಲ್ ಮಾಡ್ತಾಯಿದ್ದೀರಾ, ವಾಟ್ಸಪ್ ಮಾಡ್ತಾಯಿದ್ದೀರಾ ಆರ್ಡರ್ ಮಾಡ್ಕೊಳ್ಳೋದಕ್ಕೆ, ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಆದಷ್ಟು 8 ಗಂಟೆ ಒಳಗಡೆ ಕಾಲ್ ಮಾಡಿ. ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ 9 ಗಂಟೆ ಅಷ್ಟೊತ್ತಿಗೆ ಕಾಲ್ ಮಾಡಿ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಳಿ. ಕೆಲವೊಂದು ಸರಿ 11 ಗಂಟೆ ಆದರೂ ಕಾಲ್ಸ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ಕಾಲ್ಸ್ನ ಪಿಕಪ್ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಸಿಚುವೇಶನ್ ಹೇಗಿದೆ ಅಂತ. ದಯವಿಟ್ಟು ಲಾಸ್ಟ್ ಮಿನಿಟ್ ಕಾಲ್ಸ್ನ ಅವಾಯ್ಡ್ ಮಾಡಿ ನಿಮಗೆ ರಿಕ್ವೈರ್ಮೆಂಟ್ ಇರೋವಂಥ ಫುಡ್ನ ಬೇಗನೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ.